ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಮಾತನಾಡಿರುವಂಥ ನನ್ನ ಮಿತ್ರರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ನ ಕಳೆದ 3 ದಿನದಿಂದ ಈ ಕುಂದಾಪುರ ಆಫೀಸ್ನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅತಿಕ್ರಮಣ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ಗಳು ನಮ್ಮ ಆಫೀಸಿಗೆ ಬಂದಿದೆ. ನಮ್ಮ PS ಅವರು, ನಮ್ಮ Kಗಳು ಹೇಳ್ತಾ ಇದ್ದಾರೆ ಕುಂದಾಪುರದಲ್ಲಿ ಗಲಾಟೆ ಆಗ್ತಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಬೆಳಗ್ಗೆ ಸಹಿತ ಅದೇ ರೀತಿಯಾದಂಥ ಮೆಸೇಜ್ ಬರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ನಾನು ನಮ್ಮವ್ರಿಗೆ ಹೇಳಿದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಇಡೀ ರಾಷ್ಟ್ರದಲ್ಲಿ BJP ಅವರು ಏನಾದರೂ ಮಾಡೋದಂದರೆ ಅವ್ರ ಉದ್ಯೋಗ ಯಾವುದಾದ್ರೂ ಒಳ್ಳೆ ಕೆಲಸ ಆಗದೆ ಇದ್ದರೆ ದೇಶದಲ್ಲಿ ಕಾಂಗ್ರೆಸ್ ಬೇರೆ ಪಕ್ಷಗಳಿಂದ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸನೇ BJP ಅವ್ರದ್ದು. ಆ ರೀತಿಯಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರೆಲ್ಲ ಸೇರಿ ಕಾಂಗ್ರೆಸ್ ಆಫೀಸ್ನ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಹರಿಪ್ರಸಾದ್ ಶೆಟ್ಟಿ ಅವರು ಹೇಳಿದಂತೆ ಈ ರಾಜ್ಯದಲ್ಲಿ ಎಲ್ಲೇ ನಾವು ಕಾಂಗ್ರೆಸ್ ಪಕ್ಷದ ಜಾಗ ಪಡಿಬೇಕಾದ್ರೆ ಇರುವಂಥ ಕಾನೂನಿನ ಪ್ರಕಾರ ಇವತ್ತು ನಾವು ಜಾಗಗಳನ್ನು ಪಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂಜುನಾಥ್ ಭಂಡಾರಿ ಹೇಳಿದಂತೆ ಶ್ರೀಮಾನ್ DK ಶಿವಕುಮಾರ್ ಅವರು ಹಿಂದಿನ ಸರ್ಕಾರದ 2013-18 ನಡುವೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಈ ಪ್ರಯತ್ನ ಮಾಡಿ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರು, ನಾನು ಜನರಲ್ ಸೆಕ್ರೆಟರಿಯಾಗಿ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಮಿಟಿಗಳನ್ನ ಮಾಡಿ ರಾಜ್ಯಾದ್ಯಂತ ಅನೇಕ ಕಡೆ ನಾವು ಅವರು ಕೂಡ ಇಬ್ಬರು ಪ್ರವಾಸ ಮಾಡಿದ್ವಿ. ಬೆಳಗಾಂ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಅತಿ ಮುಖ್ಯವಾದಂಥ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಆಫೀಸ್ಗಳು ಆಗಲೇಬೇಕು ಅಂತೇಳಿ ಶ್ರೀಮಾನ್ ಶಿವಕುಮಾರ್ ಅವರು ಆ ಪ್ರಯತ್ನ ಮಾಡಿದರು. ಮುಂದುವರೆದು ಈ ಸರ್ಕಾರ ಬಂದ ಕೂಡಲೇ ಅವರು 100 ಆಫೀಸ್ಗಳನ್ನ ನಾವು ಪ್ರಾರಂಭ ಮಾಡಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಥಳಗಳನ್ನು ಗುರುತಿಸಬೇಕು, ಕಾನೂನಿನ ಪ್ರಕಾರ ನಾವು ಆ ಜಾಗಗಳಲ್ಲಿ ಒದಗಿಸ್ಕೊಳ್ಬೇಕು, ಅದರ ಮುಖಾಂತರ ಅಲ್ಲಿರ್ತಕ್ಕಂಥ ನಿರ್ಧಾರಕ್ಕೆ ಬಂದು ಅದರಲ್ಲಿ ಈಗಾಗಲೇ ಶ್ರೀಮಾನ್ ರಾಹುಲ್ ಗಾಂಧಿ ಅವರಿಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮಾಹಿತಿ ಕೊಟ್ಟು 100 ಆದ ಕೂಡಲೇ ನೀವು ಇಬ್ಬರು ಬಂದು ಇದಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅವರಿಗೆ ಮತ್ತು ಅದರ ಜೊತೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಎಲ್ಲ ಮಂತ್ರಿಗಳು ಸಹಿತ, ಇನ್ಚಾರ್ಜ್ ಮಂತ್ರಿಗಳಿಗೆಲ್ಲ ಸಹಿತ ಪ್ರತಿ ಮೀಟಿಂಗಲ್ಲಿ ಸಹಿತ ಅವರು ಇವತ್ತಿಗೂ ಹೇಳ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಅಂತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಶಿವಕುಮಾರ್ ಅವರ ಪ್ರಯತ್ನದ ಮುಖಾಂತರ ಅವರ ಪ್ರತಿನಿಧಿಯಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರು ಅವ್ರದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಆಫೀಸ್ಗಳನ್ನು ಮಾಡಬೇಕು ಅಂತೇಳಿ ಅವರ ಪ್ರಯತ್ನದ ಜೊತೆಯಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರು, ಮುಖಂಡರ ಜೊತೆಯಲ್ಲಿ ಸಂಪರ್ಕ ಮಾಡಿ ಇವತ್ತು 2 ಬ್ಲಾಕ್ ಕಾಂಗ್ರೆಸ್ ಶಂಕುಸ್ಥಾಪನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಸಹಜವಾಗಿ ಈಗಾಗಲೇ ಸ್ನೇಹಿತರು ಹೇಳಿದಂತೆ BJPಯವರು ಅವ್ರು ಸಿಕ್ಕಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಪ್ರಮುಖ ಸ್ಥಳಗಳನ್ನು ಅವರು ಆಕ್ರಮಣ ಮಾಡಿದರು. ಅದರ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ RSS ಬೇಸ್ನಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು 100 ಎಕರೆಯನ್ನು ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಹಿತ ನಮ್ಮ ರೆಕಾರ್ಡ್ನಲ್ಲಿದೆ. ಬಟ್ ಇವತ್ತು ನಾವು 10 ಗುಂಟೆ, 5 ಗುಂಟೆ, 11 ಸೆಂಟು ಈ ರೀತಿಯಾಗಿ ನಾವು ವಿವಿಧ ಪ್ರದೇಶಗಳು ಮಾಡಬೇಕಾದ್ರೆ ಕಾನೂನುಬದ್ಧವಾಗಿ ರೆವಿನ್ಯೂ ಇಲಾಖೆಯಿಂದ ತಹಸೀಲ್ದಾರ್ನಿಂದ ಪ್ರಾರಂಭ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಬಂದು ಆರ್ಥಿಕ ಇಲಾಖೆಗೆ ಹೋಗಿ ಅಲ್ಲಿಂದ ಬಂದಂದರೆ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಮುಖಾಂತರ ಅದು ದರ ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ಈ ಕಾರ್ಯಾಲಯಗಳು ಪ್ರಾರಂಭಿಸ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಹಾಗಾಗಿ ಈಗಾಗಲೇ ದಿನೇಶ್ ಹೆಗಡೆ ಹೇಳಿದಂತೆ ಅವರಿಗೆ ಹೊಟ್ಟೆ ಉರಿತಾ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷ, ಯಾಕಂದರೆ ಕಾಂಗ್ರೆಸ್ ಪಕ್ಷವನ್ನು ಮುಕ್ತ ಭಾರತ ಮಾಡಬೇಕಂತೇಳಿ ಅವರ ಪ್ರಯತ್ನ ಇತ್ತು. ಕಳೆದ 12 ವರ್ಷಗಳಿಂದ ಅದೇನು ಕಿತ್ಕೊಳ್ಳಿಕ್ಕೆ ಅವರೆಲ್ಲ ಆಗಲಿಲ್ಲ. ಇವತ್ತು ಅವ್ರಿಗೆ ಭಯ ಐತಿ. ಅವ್ರಿಗೆ 400 ಸೀಟ್ ಗೆತ್ತು ಅಂತೇಳಿ 200 ಸೀಟಿಗೆ ಹೋದ್ರು ಪಾರ್ಲಿಮೆಂಟ್ನಲ್ಲಿ. ಮುಂದೆ ಏನು ಪರಿಸ್ಥಿತಿ ಅಂತ ಅನ್ನೋದು ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಅಂದರೆ ಭಯ ಆಗತಕ್ಕಂಥ ಪರಿಸ್ಥಿತಿ ನೋಡಿ. ನಿನ್ನೆ ಮೊನ್ನೆ ಬ್ಯಾಂಗ್ಳೂರಿಗೆ ಬಂದು ಶ್ರೀಮಾನ್ ಮೋದಿಯವರು ಮಾತನಾಡ್ತಾರೆ, 5 ಸೀಟ್ ಗೆದ್ದ ಕಾಂಗ್ರೆಸ್ ಪಕ್ಷ ಇವತ್ತು ವಿಜಯರ ಜೊತೆ ಸೇರಿ ಕಾಂಗ್ರೆಸ್ನ ಸರ್ಕಾರ ರಚನೆ ಮಾಡ್ತಾ ಇದೆ ತಮಿಳುನಾಡಿನಲ್ಲಿ ಅಂತೇಳಿ ಅವ್ರಿಗೆ ಅಷ್ಟು ಮುಗಿಲಿತ್ತು. ಕಾಂಗ್ರೆಸ್ ಅವರು ಎಲ್ಲಿ ಕಾಣಬಾರ್ದು ಅನ್ನೋದೇ ಅವ್ರ ಪ್ರಯತ್ನ ಇತ್ತು. ಆದರೆ ಕಾಂಗ್ರೆಸ್ ಅವರು ಹೇಳಿದಂಗೆಲ್ಲ ಶ್ರೀಮಾನ್ ಹೆಗಡೆ ಅವರು ಹೇಳಿದಂತೆ ಅವ್ರಿಗೆ ಒಳ್ಳೆ ಪ್ರಚಾರ ಕೊಟ್ಟು ನಾವು ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಕಾರಣ ಇವತ್ತು ನೀವು ನೋಡಿರಿ, ಕೇರಳದಲ್ಲಿ ಇವತ್ತು 102 ಸ್ಥಾನ ಗೆದ್ದಿದ್ವಿ. ಸೊ ಆ ರೀತಿಯಾಗಿ
ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಅಸ್ತಿತ್ವ ಒಳ್ಳೆ ರೀತಿಯಿಂದ ಬೆಳೆಯುವಂಥ ಒಂದು ಅವಕಾಶಗಳು ಇದೆ. ಆ ದಿಶೆಯಲ್ಲಿ ತಮ್ಮೆಲ್ಲರ ಪ್ರಯತ್ನ, ಪ್ರೀತಿ, ವಿಶ್ವಾಸ, ತಮ್ಮ ಸಂಪರ್ಕ, ಸಂಘಟನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇರ್ಬೋದು, ದಿನೇಶ್ ಹೆಗಡೆ ಇರ್ಬೋದು, ಮತ್ತು ಇರತಕ್ಕಂಥ ಪ್ರಮುಖರು ಇರ್ಬೋದು, ಉತ್ತಮವಾದಂಥ ಸ್ಥಳದಲ್ಲಿ ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿರ್ತಕ್ಕಂಥ ತಮ್ಮೆಲ್ಲರ ಸಹಕಾರದೊಂದಿಗೆ ಶಂಕುಸ್ಥಾಪನೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಮಂಜುನಾಥ್ ಭಂಡಾರಿ ಹೇಳಿದಂತೆ ಇಲ್ಲಿ ಬಿಲ್ಡಿಂಗ್ ಆಗಿ ಮುಂದೆ ಬರುವಂಥ ದಿನಗಳಲ್ಲಿ ಪಕ್ಷಕ್ಕೆ ಒಂದು ಮನೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ಪಕ್ಷ ಅಧಿಕಾರ ಬರ್ತಕ್ಕಂಥದ್ದು, ಅಧಿಕಾರ ಹೋಗ್ತಕ್ಕಂಥದ್ದು ಸಹಜ. ಇವತ್ತು ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತರುವ ಜೊತೆಯಲ್ಲಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೆ, ಬಡವರಿಗೆ, ಶೋಷಿತ ವರ್ಗದವರಿಗೆ, ಹಿಂದುಳಿದ ವರ್ಗಕ್ಕೆ, ಹರಿಜನರು, ಗಿರಿಜನರಿಗೆ ಎಲ್ಲರನ್ನೂ ಸಹಕಾರ ನೀಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಂಬುದು ಇಡೀ ದೇಶಕ್ಕೆ ಗೊತ್ತಿದೆ, ಪ್ರದೇಶಗಳು ಸಹಿತ ಗೊತ್ತಿದೆ. ಆ ದಿಶೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಿದೆ. ಇವತ್ತು ಶ್ರೀಮಾನ್ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಇತರ ನಾಯಕರೆಲ್ಲ ಇವತ್ತು ರಾತ್ರಿಗಳು ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ನಾಯಕ ರಾಜ್ಯಾದ್ಯಂತ ರಾಷ್ಟ್ರದಲ್ಲಿ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಬರುವಂಥ ದಿನಗಳಲ್ಲಿ ನಮಗೆ ಪಕ್ಷಕ್ಕೆ ಉತ್ತಮವಾದಂಥ ಅವಕಾಶಗಳಿದಂಥ ಮಾತನ್ನು ನಾವೆಲ್ಲರೂ ನಂಬಿ ಇವತ್ತು ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಹೇಳಿದಂತೆ 60,000 ಕೋಟಿ ಪ್ರತಿ ವರ್ಷಕ್ಕೆ ಈಗಾಗಲೇ 2.5 ವರ್ಷದಲ್ಲಿ ನಾವು ಈಗಾಗಲೇ 1,23,000 ಕೋಟಿ ಮೊನ್ನೆ ಮಾರ್ಚ್ 16ನೇ ತಾರೀಕು ತನಕ ನಾವು ಈಗಾಗಲೇ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ಚುನಾವಣೆ ಮುಂದೆ ಏನು ಗ್ಯಾರಂಟಿ ಕಾರ್ಡು ಕಾರ್ಯಕರ್ತರೆಲ್ಲ ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ತಲುಪಿಸಿದ್ವಿ. ಅದರ ಮೇಲೆ ಜನರ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಆ ಆಶೀರ್ವಾದವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೇ ಕಷ್ಟ ಆದರೂ ಸಹಿತ ಆ ಯೋಜನೆಗಳು ಜಾರಿ ತರಬೇಕಂತೇಳಿ ಇವತ್ತು ನಮ್ಮ ನಾಯಕರುಗಳು ಎಷ್ಟೇ ತೊಂದರೆ ಇದ್ದರೂ ಸಹಿತ ನಾವು ಇವತ್ತು ಕಾರ್ಯಕ್ರಮವನ್ನು DBT ಮುಖಾಂತರ ನೇರವಾಗಿ 1 ಪೈಸಾ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ಇವತ್ತು ಜಾರಿಗೊಳಿಸ್ತಾ ಇದೆ. ಅದೇ ಬಿಜೆಪಿಯವರು ಪ್ರಧಾನಮಂತ್ರಿಗಳಿಂದ ಹಿಡಿದು ಇಲ್ಲಿವರೆಗೂ RS ಎಲ್ಲರಿಗೂ ಒಟ್ಟಗುರಿ ಆಗಿರ್ತಕ್ಕಂಥ ಅವ್ರು ಮಾತಾಡಿದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ, ಬೇರೆ ವಿಷಯ ಇಲ್ಲ. ಅಪಪ್ರಚಾರ ಮಾಡೋದು, ಜನಗಳು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಬಿಜೆಪಿಯವರ ಒಂದು ಪ್ಲಾನಿಂಗ್. ಹಾಗಾಗಿ ಅದರಲ್ಲಿ ನಾವು ಯಾರು ಏನು ಕೊಟ್ಟಿವಿ, ಏನು ಮಾಡಿದ್ವಿ ಅಂತಂದೇಳಿ ಹೇಳುವಂಥದ್ದಿಲ್ಲ. ಈ 62,000 ಕೋಟಿ ಈ ರಾಜ್ಯದಲ್ಲಿ ನಾವು ಎಲ್ಲರಿಗೂ ತಲುಪಿಸ್ತಾ ಇದ್ದೀವಿ. ಆ ದಿಶೆಯಲ್ಲಿ ಅದೇ ಒಂದು ಉತ್ತಮವಾದ ಕಾರ್ಯಕ್ರಮ, ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು. ಅದರ ಮುಖಾಂತರ ಎಲ್ಲ ಜಾತಿ ಧರ್ಮ ಅವ್ರು ಹೇಳ್ತಾರೆ, ಅವ್ರು ಕಾಂಗ್ರೆಸ್ನವರು ಆ ಜಾತಿ ಈ ಜಾತಿಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ನಾವು ಈ ಯೋಜನೆಗಳು ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಧರ್ಮ ಜಾತಿ ಪಕ್ಷ ನೋಡೋದಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಂದೇ ಮೈಂಡ್ ಇರಿಗೇಷನ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲಾಖೆ ಇದೆ. ಈಗಾಗಲೇ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಇಲ್ಲಿ ಬಂದಿರತಕ್ಕಂಥವರೆಲ್ಲ BJP ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ನಾವು ಅವ್ರಿಗೆ ಜನಪ್ರತಿನಿಧಿಗಳಾಗಿ ಗೌರವ ಕೊಡ್ತೀವಿ. ಅವ್ರು 10 ಕೆಲಸ ಕೇಳಿದ್ರೆ 1 ಕೆಲಸ 2 ಕೆಲಸ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಯಾಕೆ ಇಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಅವರು BJPಗೆ ಅಂತ ಕೊಡೋದಿಲ್ಲ. ಅವ್ರು BJP ಜನಪ್ರತಿನಿಧಿ ಆಗಿರ್ಬೋದು, ಆದರೆ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸಬೇಕಂತೇಳಿ ಈ ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲ ಕಡೆ ಸಹಕಾರ ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಆದರೆ ಅವ್ರ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಯಾರಿಗೂ ಏನೂ ಮಾಡಲಿಲ್ಲ, ಯಾವ ಕೆಲಸನೂ ಮಾಡಿಕೊಡ್ತಿಲ್ಲ. ಬಟ್ ನಾವು ಆ ರೀತಿ ಮಾಡ್ತಾ ಇಲ್ಲ. ನಮ್ಮ ಜನರಿಗೋಸ್ಕರ ಅವ್ರು ಯಾವುದೇ ಜನಪ್ರತಿನಿಧಿ ಆಗಲಿ, ಯಾವುದೇ ಪಕ್ಷದ MLA ಆಗಲಿ, ನಾವು ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಕಡೆ ನಾವು ಅವ್ರು ಯಾವುದೇ ಪಕ್ಷದಲ್ಲಿ ಬರಲಿ, ಯಾವುದೇ ಜಾತಿಯಲ್ಲಿರಲಿ ಅವರಿಗೆಲ್ಲ ಸಹಕಾರ ನೀಡುವಂಥ ಪ್ರಯತ್ನ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಜನರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿದೆ. ಈ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಏಪ್ರಿಲ್ ತಿಂಗಳಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ನಂಬರ್ 2 ಸ್ಥಾನ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ತೆಲಂಗಾಣಕ್ಕೆ ಬಂದಿದೆ. ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ. ಮೊದಲು ಮಹಾರಾಷ್ಟ್ರ ಇತ್ತು, ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ನಂಬರ್ 1 ನಂಬರ್ 2ನಲ್ಲಿವೆ. ಸುಮಾರು 5 ಲಕ್ಷ ಕೋಟಿಯಷ್ಟು ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ. ಅವ್ರು ನಮ್ಗೆ ಕೊಡ್ತಕ್ಕಂಥದ್ದು 55,000 ರಿಂದ 60,000 ಮಾತ್ರ ಕೊಡ್ತಾ ಇದ್ದಾರೆ. ಅಂದರೆ 1 ರೂಪಾಯಿನಲ್ಲಿ 15 ಪೈಸೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಂದರಲ್ಲಿ ಕೂತಿರ್ತಕ್ಕಂಥ ಪ್ರಯತ್ನ ಕರ್ನಾಟಕಕ್ಕೆ ಮಾಡ್ತಾ ಇದ್ದವರಿಗೆ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇವರು ಹೋರಾಟ ಮಾಡಬೇಕು. ಈ BJP ಅವರು ಒಬ್ಬರಿಗೂ ಬಾಯಿ ಇಲ್ಲ.
ಯಾರಿಗೂ ಧೈರ್ಯ ಇಲ್ಲ. ಅವ್ರ ಮುಖ ಹೋಗಿ ಲೋಕಸಭಾ ಸದಸ್ಯರಿರ್ತಕ್ಕಂಥದ್ದಾಗಲಿ, ರಾಜ್ಯಸಭಾ ಸದಸ್ಯರಿರ್ತಕ್ಕಂಥದ್ದಾಗಲಿ, MLA ಹೋಗಿ ಕರ್ನಾಟಕಕ್ಕೆ ಅವ್ರ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಕೇಳ್ತಕ್ಕಂಥ ಧೈರ್ಯ ಸಾಹಸ ಯಾರಿಗೂ ಇಲ್ಲ. ಇವತ್ತು ಅವ್ರು ಬಂದು ಚುನಾವಣೆ ಆಗೋ ತನಕ ಪ್ರಧಾನಮಂತ್ರಿ ನಮ್ಮ ದೇಶ ಬಹಳ ಸಮೃದ್ಧಿಯಾಗಿದೆ, ಪ್ರಪಂಚದಲ್ಲೇ ನಮ್ಮದು ಅತಿ ಹೆಚ್ಚು ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ದೇಶ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಚುನಾವಣೆ ಆಗಿದ್ದ ಮರುದಿವಸ ಬೆಂಗಳೂರಿಗೆ ಬಂದು ಹೇಳ್ತಾರೆ, ನೀವು ಪೆಟ್ರೋಲ್ ಖರ್ಚು ಕಡಿಮೆ ಮಾಡಬೇಕು, ಮೆಟ್ರೋದಲ್ಲಿ ತಿರುಗಬೇಕು, ಬಂಗಾರ ಖರೀದಿ ಮಾಡಬಾರ್ದು, ಗೊಬ್ಬರ ಭಾಳ ಕಡಿಮೆ ಖರ್ಚು ಮಾಡಬೇಕು ಅಂತೇಳಿ. ಎಲೆಕ್ಷನ್ ಆಗೋದನ್ನ ಎಲ್ಲ ಸಮೃದ್ಧಿ ಅಂತ ಹೇಳ್ತಾರೆ. ಎಲೆಕ್ಷನ್ ಆಗಿ ಮರುದಿವಸನೇ ಈ ಸ್ಟೇಟ್ಮೆಂಟ್ಗಳು ಪ್ರಾರಂಭ ಮಾಡಿ ಈಗಾಗಲೇ ಅವ್ರ ಕಾನೂನನ್ನೆಲ್ಲ ಜಾರಿಗೊಳಿಸಿದ್ದಾರೆ ಸೆಕ್ರೆಟರಿಗಳ ಮುಖಾಂತರ. ಸೊ ಈ ರೀತಿಯಾದಂಥ ರಾಜಕೀಯ ಕುತಂತ್ರಗಳು ಮಾಡೋದೇ BJP ಅವರು. ಹಾಗಾಗಿ ಅವರ ಕುತಂತ್ರಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಒಂದು ಸಂದರ್ಭ ಬರ್ತಾ ಇದೆ. ಅವ್ರಿಗೂ ಸಹಿತ ಸಾಕಷ್ಟು ಭಯ ಇದೆ. ಬರುವಂಥ ದಿನಗಳಲ್ಲಿ ಇವತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಅವಕಾಶಗಳಿರೋದನ್ನು ಗುರುತಿಸಿ ಏನಾದರೂ ಮತ್ತೊಂದು ಮೆಸಮೇಜ್ ಮಾಡಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಲಿಮಿಟೇಷನ್ ಮಾಡಿ ಇಡೀ ದಕ್ಷಿಣ ಕರ್ನಾಟಕಕ್ಕೆ ಮೋಸ ಮಾಡಬೇಕು ಅಂತೇಳಿ, ದಕ್ಷಿಣ ರಾಜ್ಯಗಳಿಗೆ ಮೋಸ ಮಾಡಬೇಕು, ನಮ್ಮ ಸ್ಥಾನಮಾನಗಳು ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆಗಬೇಕು, ಅದು ಆ ಭಾಗದಲ್ಲಿ ಅವ್ರಿಗೆ ಅನುಕೂಲ ಇರತಕ್ಕಂಥ ಉತ್ತರ ಪ್ರದೇಶ ಬಿಹಾರದಲ್ಲಿ ಸ್ಥಾನಗಳು ಹೆಚ್ಚಾಗಬೇಕು, ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೆ ಅಧಿಕಾರ ಬರಬೇಕಂತ ಒಂದು ಕುತಂತ್ರದ ಮುಖಾಂತರ ಅವರು ಡಿಲಿಮಿಟೇಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಅವರಿಗೆ ಅದನ್ನು ಬಿಟ್ಟು ಅವ್ರು ಸರಿಪಡಿಸಿದ್ದು ಮಹಿಳೆಯರಿಗೆ ಇವರು ಮಾಡ್ತಕ್ಕಂಥಲ್ಲ. 2013ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ಮಹಿಳೆಯರಿಗೆ ಇಡೀ ರಾಷ್ಟ್ರದಲ್ಲಿ ಅವರಿಗೆ ಅವಕಾಶ 33% ಕೊಡಬೇಕಂತ ಹೇಳಿ ಆಗಿನ ಕಾಲದಲ್ಲಿ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗಿದೆ. ಲೋಕಸಭೆಯಲ್ಲಿ ನಮಗೆ ಶಕ್ತಿ ಇರಲಿಲ್ಲ, ಅದು ಅಂಗೀಕಾರ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದಾಕಾಲ ಮಹಿಳೆಯರಿಗೆ ಹೆಚ್ಚಿನ ಒಂದು ಗೌರವ ಅವಕಾಶಗಳು ಕಲ್ಪಿಸಬೇಕಂತಂದ್ರೆ ರಾಜೀವ್ ಗಾಂಧಿ ಅವರು ಇವತ್ತು ಲೋಕಲ್ ಬಾಡೀಸ್ ಎಲೆಕ್ಷನಲ್ಲಿ ಮಹಿಳೆಯರಿಗೆ SC ST ಎಲ್ಲರಿಗೂ 73, 74 ರಾಜ್ಯಾಂಗವನ್ನು ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ BJP ಅವರು ಪ್ರತಿಯೊಂದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು, ಜನರಿಗೆ ತಪ್ಪು ಕಲ್ಪನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಬಿಟ್ಟರೆ ಅಭಿವೃದ್ಧಿ ಕೆಲಸ ಬಗ್ಗೆ ಅವರಿಗೆ ಯಾವುದೇ ಒಂದು ಆಶೆ ಇಲ್ಲ. ಅವರ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಕ್ಕಂಥ